ಎಲ್ಲರಿಗೂ ನಮಸ್ಕಾರ. ಹೇಗಿದ್ದೀರಾ ಎಲ್ಲರೂ? ನಾನು ನಿಮ್ಮ ರಜನೀಶ್. ತುಂಬ ದಿನಗಳ ನಂತರ ಮತ್ತೆ ವಿಡಿಯೋ ಮಾಡ್ತಾಯಿದ್ದೀನಿ. ಇನ್ನು ಮುಂದೆ ಕಂಟಿನ್ಯೂ ಮಾಡ್ತೀನಿ. ಈ ದಿನ ನಾನು ಇದ್ದೀನಿ ಬೆಂಗಳೂರಿನ ಹೃದಯ ಭಾಗದಲ್ಲಿರುವಂಥ ಇನ್ಫ್ಯಾಂಟ್ ಜೀಸಸ್ ಶ್ರೈನ್. ಇಲ್ಲಿ ಸುತ್ತಲೂ ಬರೀ ಸ್ಲಮ್ ಏರಿಯಾ ಇದು. ಇಲ್ಲಿ ಒಂದು ಪ್ರಸಿದ್ಧವಾದಂಥ ಒಂದು ಚರ್ಚ್ ಇದೆ. ಆ ಚರ್ಚಿನ ಬಗ್ಗೆ ನಾನು ನಿಮಗೆ ಈ ವಿಡಿಯೋದಲ್ಲಿ ತಿಳಿಸ್ಕೊಡ್ತೀನಿ. ಈ ವಿಡಿಯೋ ನೀವೆಲ್ಲೂ ಸ್ಕಿಪ್ ಮಾಡದೆ ಕಡೆವರೆಗೂ ನೋಡಿ. ನೀವಿನ್ನೂ ನನ್ನ ಚಾನಲ್ನ ಸಬ್ಸ್ಕ್ರೈಬ್ ಮಾಡಿಲ್ಲ ಅಂದರೆ ದಯವಿಟ್ಟು ಸಬ್ಸ್ಕ್ರೈಬ್ ಮಾಡಿ ಅಂತ ಹೇಳ್ತಾ ಬನ್ನಿ ಈ ವಿಡಿಯೋದೊಳಗೆ ಹೋಗೋಣ. ಈ ಚರ್ಚಿಗೆ ಮತ್ತು ನನಗೆ ಎಮೋಷ್ನಲ್ ಆಗಿ ಸ್ವಲ್ಪ ಅಟ್ಯಾಚ್ಮೆಂಟ್ ಇದೆ. ಅದನ್ನ ಏನಂತ ನಾನು ಮುಂದೆ ಈ ವಿಡಿಯೋದಲ್ಲಿ ನಾನು ಹೇಳ್ತೀನಿ. ಈ ಇನ್ಫೆಂಟ್ ಜೀಸಸ್ ವ್ಲಾಗ್ ಮಾಡ್ತಿರ್ಬೇಕಾದ್ರೆ ನಾನು ತುಂಬ ಎಮೋಷ್ನಲ್ ಆದೆ. ಯಾಕಂದರೆ ನಾನು ನನ್ನ ಬಾಲ್ಯದಲ್ಲಿ ಇರಬೇಕಾದ್ರೆ ಇಲ್ಲಿ ಪ್ರತಿ ಗುರುವಾರ ಇಲ್ಲಿ ನಾವು ಬರ್ತಾ ಇದ್ವಿ. ನನ್ನ ತಾಯಿ ಹೇಳ್ತಾ ಇದ್ರು, ಅವ್ರಿಗೆ ಮಕ್ಕಳಿಲ್ಲದಾಗ ಇಲ್ಲಿ ಅರ್ಕೆ ಮಾಡ್ಕೊಂಡ್ಮೇಲೆ ನಾನು ಹುಟ್ಟಿದ್ದು ಅಂತ. ಅದಕ್ಕೆ ನಾವು ಪ್ರತಿ ಗುರುವಾರ ಇಲ್ಲಿ ಬರ್ತಾ ಇದ್ವಿ. ಒಂದು ಹಂತದಲ್ಲಿ ನನ್ನ ತಂದೆ ನಮ್ಮ ಜೊತೆಗೆ ಇರೋದಿಲ್ಲ ಅಂತ ಗೊತ್ತಾದ ಮೇಲೆ ಇಲ್ಲಿಗೆ ನಾನು ಬರೋದೇ ಕಮ್ಮಿ ಮಾಡಿಬಿಟ್ಟೆ. ಯಾಕಂದರೆ ನನ್ನ ತಂದೆ ಜೊತೆಗೆ ಇಲ್ಲಿ ತುಂಬ ಸಲ ನಾನು ಬಂದಿದ್ದೀನಿ. ನನ್ನ ಬಾಲ್ಯದ ನೆನಪುಗಳು ತುಂಬ ಕಾಡುತ್ತೆ ಅನ್ನೋ ಕಾರಣಕ್ಕಾಗಿ ನಾನು ಇಲ್ಲಿ ಬರೋದೇ ಕಮ್ಮಿ ಮಾಡಿಬಿಟ್ಟೆ. ಆದರೂ ನನ್ನ ಪ್ರತಿ ಹುಟ್ಟುಹಬ್ಬಕ್ಕೆ ನಾನು ಇಲ್ಲಿಗೆ ಬರ್ತೀನಿ. ನನ್ನ ಕತೆ ಕೇಳಿ ನಿಮಗೆ ಬೇಜಾರಾಯ್ತಾ? ಕ್ಷಮಿಸಿ. ಸರಿ, ಬನ್ನಿ ಈಗ ವಿಡಿಯೋದೊಳಗೆ ಹೋಗೋಣ. ಬೆಂಗಳೂರಿನ ಹೃದಯ ಭಾಗದಲ್ಲಿರುವಂಥ ಇನ್ಫೆಂಟ್ ಜೀಸಸ್ ಶ್ರೈನ್ ಇದು ಸೆಕ್ರೆಡ್ ಹಾರ್ಟ್ ಚರ್ಚಿಗೆ ಒಂದು ಸಬ್ ಪ್ಯಾರಿಶ್ ಆಗಿ 1971ರಲ್ಲಿ ನಿರ್ಮಾಣ ಆಗುತ್ತೆ. ಈಗ ಚರ್ಚ್ ಇರುವಂಥ ಜಾಗ ಮೊದಲು ಸೊನ್ನೆನ ಹಳ್ಳಿ ಆಗಿತ್ತು. ಇಲ್ಲಿ ಹೆಚ್ಚಾಗಿ ಹಾವುಗಳೆಲ್ಲ ಇತ್ತು. ಆದರೂ ಸಹ 1971ರಲ್ಲಿ ಇಲ್ಲೊಂದು ಚರ್ಚ್ ನಿರ್ಮಾಣ ಆಗುತ್ತೆ. ಇದರ ಸುತ್ತಮುತ್ತಲೂ ನೀವು ಹಾಸ್ಟಿನ್ ಟೌನ್, ವನ್ನಾರ್ಪೇಟೆ, ರೋಸ್ ಗಾರ್ಡನ್ ಸಹ ನೀವು ನೋಡ್ಬೋದು. ರೋಸ್ ಗಾರ್ಡನ್ ಮೊದಲು ಇಲ್ಲಿ ತುಂಬ ರೋಸ್ಗಳನ್ನು ಬೆಳೀತಾ ಇದ್ದರಿಂದ ಅದನ್ನ ರೋಸ್ ಗಾರ್ಡನ್ ಅಂತ ಕರೀತಾರೆ. ರೋಸ್ ಗಾರ್ಡಿಂದ ಈಜಿಪ್ಟ್ಗೆ ಹೋಗುವಂಥ ಮಾರ್ಗದಲ್ಲೇ ಸಿಗುವಂಥದ್ದೇ ಈ ಇನ್ಫ್ಯಾಂಟ್ ಜೀಸಸ್ ಶ್ರೈನ್. ಈ ಆಸ್ಟಿನ್ ಟೌನು, ರೋಸ್ ಗಾರ್ಡನ್ನು, ವಿವೇಕನಗರ, ನೀಲಸಂದ್ರ ಇದೆಲ್ಲ ಅನ್ಯ ಧರ್ಮದವರೇ ಹೆಚ್ಚು ಇರುವಂಥ ಒಂದು ಪ್ರದೇಶಗಳಾಗಿದೆ. ಇದರ ಸುತ್ತಲೂ ನಿಮಗೆ ಬೆಂಗಳೂರಿನ ಕೊಳಚೆ ನೀರು ಹೋಗುವಂಥ ಕಾಲುವೆಗಳು ಕಾಣಿಸುತ್ತೆ. ಆದ್ದರಿಂದ ಇಲ್ಲಿ ಸ್ವಲ್ಪ ಹೆಚ್ಚಾಗಿ ಸ್ಲಮ್ ರೀತಿ ವಾತಾವರಣ ಇರುತ್ತೆ. ಆದರೂ ಸಹ ಈ ಚರ್ಚಿನ ಮುಂಭಾಗ ಬಂದರೆ ನಿಮಗೆ ಜಾಸ್ಮಿನ್ ಹೂವಿನ ಸ್ಮೆಲ್ಲು ನಿಮಗೆ ಗೊತ್ತಾಗುತ್ತೆ. ಯಾಕಂದರೆ ಈ ಬಾಲ ಯೇಸುಗೆ ಜಾಸ್ಮಿನ್ ಫ್ಲವರ್ನ ಹಾರನೇ ಜಾಸ್ತಿ ಹಾಕ್ತಾರೆ ಇಲ್ಲಿ. ಮೊದಲು ಭಕ್ತಾದಿಗಳು ಜಾಸ್ತಿ ಆದ್ರಿಂದ ಇಲ್ಲಿ ಕೂತ್ಕೊಳ್ಳೋಕ್ಕೆ ಕಷ್ಟ ಆಗುತ್ತಂತ ಇಲ್ಲಿದ್ದಂಥ ಹಳೆ ಚರ್ಚನ್ನ ಹೊಡೆದಾಕಿ ಇಲ್ಲಿ ಮತ್ತೊಂದು ಚರ್ಚನ್ನ ನಿರ್ಮಾಣ ಮಾಡ್ತಾರೆ. ಈಗ ನೀವು ನೋಡ್ತಾ ಇರೋದು ಇಲ್ಲಿ ನಿರ್ಮಾಣ ಆದಂಥ ಮತ್ತೊಂದು ಚರ್ಚ್. ಇಲ್ಲಿ ಒಂದು ಹಳೆ ಚರ್ಚ್ ಇತ್ತು. ಅದೇ ಚರ್ಚ್ಗೆ ನಾವು ಬರ್ತಾ ಇದ್ವಿ ನಾನು ಬಾಲ್ಯದಲ್ಲಿದ್ದಾಗ. ಈ ಚರ್ಚು ಸುಮಾರು 260 ಡಿಗ್ರಿ ಸುತ್ತ ಇದೆ. ನೀವು 260 ಡಿಗ್ರಿಲಿ ಎಲ್ಲೇ ಕೂತ್ಕೊಂಡು ಸಹ ನೀವು ಪೂಜೆನ ನೀವು ನೋಡ್ಬೋದು. ಇಲ್ಲಿ ಇನ್ನೊಂದು ವಿಶೇಷ ಏನಂದರೆ ಇಲ್ಲಿ ಪ್ರತಿ ಗುರುವಾರ ವಿಶೇಷವಾದಂಥ ಪ್ರಾರ್ಥನೆಗಳು ನಡೆಯುತ್ತೆ. ಇಲ್ಲಿ ಕೇವಲ ಕ್ರಿಶ್ಚಿಯನರು ಮಾತ್ರವಲ್ಲದೆ ಬೇರೆ ಜಾತಿಯ, ಬೇರೆ ಧರ್ಮದ ಜನರು ಸಹ ಇಲ್ಲಿಗೆ ಬರ್ತಾರೆ. ಮತ್ತೊಂದು ವಿಚಾರ ಹೇಳಲೇಬೇಕು. ಅದೇನೆಂದರೆ ಇಲ್ಲಿ ಶಂಕುಸ್ಥಾಪನೆ ಆಗಿದ್ದು, ಗೌರ್ಮೆಂಟಿಂದ ಪರ್ಮಿಷನ್ ಸಿಕ್ಕಿದ್ದು, ಅಥವಾ ಯಾವುದೇ ಕಾರ್ಯಗಳು ಈ ಚರ್ಚಿನ ಉದ್ದೇಶಕವಾಗಿ ಮಾಡಬೇಕು ಅಂತಿದ್ರೆ ಅದು ಕಾರ್ಯ ಆಗ್ತಾ ಇದ್ದಿದೆ ಗುರುವಾರ. ಆದ್ದರಿಂದ ಗುರುವಾರನ ಒಂದು ವಿಶೇಷವಾದ ದಿನವಾಗಿ ಇಲ್ಲಿ ಪರಿಗಣನೆ ಮಾಡ್ತಾರೆ. ಈಗ ನೀವು ನೋಡ್ತಾ ಇರೋದು ಇನ್ಫೆಂಟ್ ಜೀಸಸ್ನ ಶ್ರೈನ್. ಈ ಶ್ರೈನು 1989ರಲ್ಲಿ ನಿರ್ಮಾಣ ಆಗುತ್ತೆ. ಇಲ್ಲಿರುವಂಥ ಬಾಲ ಯೇಸುನ ಅಂದಿನ ಬಿಷಪ್ ಅವರು ಪ್ರತಿಷ್ಠಾಪನೆ ಮಾಡ್ತಾರೆ. ಇಲ್ಲಿ ಕ್ಯಾಂಡಲ್ ಹಂಚಿ ಪ್ರಾರ್ಥನೆ ಮಾಡಿ ಅವರ ಕೋರಿಕೆಗಳು ಏನಿದೆ ಅಂತ ಭಕ್ತಾದಿಗಳು ಕೇಳ್ಕೊಂಡ್ರೆ ಅದಾಗುತ್ತೆ ಅನ್ನೋ ನಂಬಿಕೆ ತುಂಬ ಜನದು. ಆದ್ದರಿಂದ ಇಲ್ಲಿ ಬೇರೆ ಧರ್ಮದ ಜನರೇ ಜಾಸ್ತಿ ಜನ ಬರ್ತಾರೆ. ಅಲ್ಲದೆ ಇಲ್ಲಿ ಹೆಚ್ಚಾಗಿ ಮಕ್ಕಳಿಲ್ಲದ ದಂಪತಿಗಳು ಇಲ್ಲಿಗೆ ಬರ್ತಾರೆ. ಈ ಬಾಲ ಯೇಸು ಬಳಿ ನಮಗೆ ಒಂದು ಮಗು ಆಗಬೇಕು ಅಂತ ಕೇಳ್ಕೊಂಡ್ರೆ ಮಕ್ಕಳಾಗುತ್ತೆ ಅನ್ನೋ ನಂಬಿಕೆ ತುಂಬ ಜನಕ್ಕೆ. ಇಲ್ಲಿ ಪ್ರತಿ ಗುರುವಾರ ಪ್ರಾರ್ಥನೆಗಳು ಮಾತ್ರವಲ್ಲದೆ ಕನ್ಫೆಷನ್ ಸಹ ನಡೆಯುತ್ತೆ. ಆ ಕನ್ಫೆಷನ್ ರೂಮ್ ಪಕ್ಕದಲ್ಲೇ ನಿಮಗೆ ಅಡೋರೇಷನ್ ಚಾಪಲ್ ಸಹ ಕಾಣಿಸುತ್ತೆ. ಇಲ್ಲಿ ಮತ್ತೊಂದು ವಿಶೇಷ ಏನಂದರೆ ಚರ್ಚ್ ನಿರ್ಮಾಣ ಆದ ಕೇವಲ ಒಂದು 18 ವರ್ಷಗಳಲ್ಲೇ ಇದನ್ನ ಶ್ರೈನ್ ಅಂತ ಘೋಷಣೆ ಮಾಡ್ತಾರೆ. ಇಲ್ಲಿರುವಂಥ ಬಾಲ ಯೇಸು ತುಂಬ ಪವರ್ಫುಲ್ಲು,
ಮತ್ತು ಇಲ್ಲಿ ಉದ್ದೇಶಗಳು ಏನೇ ಕೇಳಿಕೊಂಡ್ರು ಅದು ನೆರವೇರುತ್ತೆ. ಇಲ್ಲಿನ ಭಕ್ತಾದಿಗಳು ಪ್ರತಿ 9 ವಾರ ಪ್ರಾರ್ಥನೆ ಮಾಡಿದಾಗ ಅವ್ರ ಉದ್ದೇಶಗಳು ನೆರವೇರುತ್ತಂತ ಗೊತ್ತಾಗಿ ಇದು ತುಂಬ ವಿಶ್ವವಿಖ್ಯಾತಿ ಪಡೆದಂಥ ಒಂದು ಚರ್ಚ್ ಆಗಿದೆ. ಅವರ ಉದ್ದೇಶಗಳು ನೆರವೇರಿದ್ರೆ ತುಂಬ ಜನ ಇಲ್ಲಿ ಅನ್ನದಾನ ಎಲ್ಲ ಮಾಡ್ತಾರೆ. ಔಟ್ಸೈಡ್ ನೀವು ಅದನ್ನ ನೀವು ನೋಡ್ಬೋದು. ಇನ್ನೊಂದು ವಿಚಾರ ಹೇಳೋದು ಮರ್ತದೆ. ಈಗ ನೀವು ನೋಡ್ತಿರುವಂಥ ಶ್ರೈನು ಅಂದರೆ ಶ್ರೈನ್ ಇವಾಗ ಇಲ್ಲೇ ಇರೋದು, ಬಾಲ ಯೇಸುವಿನ ಶ್ರೈನ್ ಇಲ್ಲೇ ಇರೋದು. ಇದನ್ನು ಉದ್ಘಾಟನೆ ಮಾಡಿದ್ದು ಆಗಿನ ನಮ್ಮ ಕರ್ನಾಟಕ ರಾಜ್ಯಪಾಲರಾದ TN ಚತುರ್ವೇದಿಯವರು. ಇಲ್ಲಿ ಪ್ರತಿ ವರ್ಷ 9 ದಿನಗಳ ನಂತರ ಜನವರಿ 14ರಂದು ವಾರ್ಷಿಕ ಮಹೋತ್ಸವ ನಡೆಯುತ್ತೆ, ಅಂದರೆ ಚರ್ಚ್ ಫೀಸ್ಟ್ ನಡೆಯುತ್ತೆ. ಆ ದಿನಗಳಲ್ಲಿ ಎಲ್ಲ ಧರ್ಮದ ಜನರು ಇಲ್ಲಿ ಬಂದು ಬಾಲಯೇಸುವಿನ ದರ್ಶನ ಪಡಿತಾರೆ. ನೀವು ಯಾವಾಗಲಾದರೂ ಫ್ರೀ ಮಾಡಿಕೊಂಡು ಇಲ್ಲಿಗೆ ಬನ್ನಿ, ವಿಶೇಷವಾಗಿ ಗುರುವಾರ ಬನ್ನಿ. ನೀವೇನಾದರೂ ಇಲ್ಲಿ ಬರೋ ಹಾಗಿದ್ರೆ ನಾನು ಡೀಟೇಲ್ಸ್ ಕೊಡ್ತೀನಿ ನೋಡಿ. ಇಲ್ಲಿ ಪ್ರತಿ ಭಾನುವಾರ 3 ಬಲಿಪೂಜೆಗಳು ನಡೆಯುತ್ತೆ. ಬಲಿಪೂಜೆ ಅಂದರೆ ಪ್ರಾರ್ಥನೆಗಳು. ಬೆಳಗ್ಗೆ ಕನ್ನಡದಲ್ಲಿ 10 ಗಂಟೆಗೆ, ತಮಿಳಲ್ಲಿ ಬೆಳಗ್ಗೆ 5:45ಗೆ, 8:00ವರೆಗೆ, 11:00ವರೆಗೆ ಮತ್ತು ಸಂಜೆ 6 ಗಂಟೆಗೆ. ಇಂಗ್ಲೀಷಲ್ಲಿ 7 ಗಂಟೆಗೆ ಮತ್ತು ಸಂಜೆ 5 ಗಂಟೆಗೆ ಪ್ರಾರ್ಥನೆಗಳು ನಡೆಯುತ್ತೆ. ಇನ್ನು ವಿಶೇಷವಾಗಿ ಗುರುವಾರ ಸುಮಾರು 6 ಭಾಷೆಗಳಲ್ಲಿ ಪ್ರಾರ್ಥನೆಗಳು ನಡೆಯುತ್ತೆ. ಕನ್ನಡ ಬೆಳಗ್ಗೆ 10 ಗಂಟೆಗೆ, ಇಂಗ್ಲೀಷು ಬೆಳಗ್ಗೆ 6:00ವರೆಗೆ ಮತ್ತು ಸಂಜೆ 5 ಗಂಟೆಗೆ, ಮಲಯಾಳಂ ಭಾಷೆ ಸಂಜೆ 7:00ವರೆಗೆ, ತೆಲುಗು ಬೆಳಗ್ಗೆ 9 ಗಂಟೆಗೆ, ಕೊಂಕಣಿ ಸಂಜೆ 4 ಗಂಟೆಗೆ, ತಮಿಳು ಬೆಳಗ್ಗೆ 5:00ವರೆಗೆ, 11:15ಗೆ ಮತ್ತು ಸಂಜೆ 6:00ವರೆಗೆ ಇಲ್ಲಿ ಪ್ರಾರ್ಥನೆಗಳು ನಡೆಯುತ್ತೆ. ನೀವೇನಾದರೂ ಇಲ್ಲಿಗೆ ವಿಸಿಟ್ ಮಾಡಬೇಕು ಅಂತ ಇದ್ರೆ ಬೆಂಗಳೂರಿನ ಪ್ರಮುಖ ಬಸ್ ನಿಲ್ದಾಣಗಳಾದಂಥ KR ಮಾರುಕಟ್ಟೆ, ಶಿವಾಜಿನಗರ ಮತ್ತು ಮೆಜೆಸ್ಟಿಕ್, ಇಲ್ಲಿಂದ ನಿಮಗೆ ಡೈರೆಕ್ಟ್ ಬಸ್ಸಸ್ ಇದೆ. ನಿಮಗೆ ನೀಲಸಂದ್ರ, ವಿವೇಕ್ ನಗರ ಅಥವಾ ರೋಸ್ ಗಾರ್ಡನ್, ಇಲ್ಲಿ ಎಲ್ಲಿ ಬೇಕಾದರೂ ನೀವು ಇಳ್ಕೋಬೋದು. ರೋಸ್ ಗಾರ್ಡನ್ ಇಳ್ಕೊಂಡ್ರೆ ನಿಮ್ಗೆ ಹತ್ರ ಆಗುತ್ತೆ. ನೋಡಿದ್ರಲ್ಲ, ಇದಾಗಿತ್ತು ಇನ್ಫೆಂಟ್ ಜೀಸಸ್ ಶ್ರೈನ್ನ ಒಂದು ವಿಡಿಯೋ. ಈ ವಿಡಿಯೋ ಮಾಡಬೇಕಾದ್ರೆ ತುಂಬ ಎಮೋಷನ್ ಆದೆ. ಸೊ ಆದ್ದರಿಂದ ನಾನು ವಾಯ್ಸ್ ಓವರ್ ಕೊಟ್ಟಿದ್ದೀನಿ. ನಿಮಗೆ ಈ ವಿಡಿಯೋ ಇಷ್ಟ ಆಗಿದರೆ ದಯವಿಟ್ಟು ಲೈಕ್ ಮಾಡಿ, ಕಮೆಂಟ್ ಮಾಡಿ. ಕಮೆಂಟ್ ಮಾಡಿದ್ರೆ ಇನ್ನಷ್ಟು ಜನಕ್ಕೆ ರೀಚ್ ಆಗುತ್ತೆ. ಮತ್ತೊಂದು ಜಾಗದಲ್ಲಿ ಮತ್ತೊಂದು ವಿಡಿಯೋದಾಗೆ ಮತ್ತೆ ಸಿಗೋಣ. ಅಲ್ಲಿವರೆಗೂ ಟಾಟಾ, ಬಾಯ್ ಬಾಯ್. ನಾನು ನಿಮ್ಮ ರಜನೀಶ್.